ಕರಾವಳಿ ಜಿಲ್ಲೆಗಳ ಅನುಕೂಲಕ್ಕಾಗಿ ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿರುವ ಬೆನ್ನಲ್ಲೇ ಮಧ್ಯ ಕರ್ನಾಟಕದ ಕೇಂದ್ರಬಿಂದುವಾಗಿರುವ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಪೀಠ ಸ್ಥಾಪನೆಯಾಗಬೇಕೆಂದು ಆಗ್ರಹಿಸಿ ಜಿಲ್ಲಾ ವಕೀಲರ ಸಂಘ ಆರಂಭಿಸಿರುವ ಅನಿರ್ದಿಷ್ಟಾವಧಿ ಬೃಹತ್ ಹೋರಾಟಕ್ಕೆ ರೈತ ಸಂಘದ ಬೆಂಬಲ ದೊರಕಿದೆ. ವಕೀಲರ ಭವನದ ಮುಂಭಾಗ ನಡೆಯುತ್ತಿರುವ ಈ ಪ್ರತಿಭಟನೆಗೆ ಜಿಲ್ಲೆಯ ವಿವಿಧ ನಾಗರಿಕ ಮತ್ತು ಪ್ರಗತಿಪರ ಸಂಘಟನೆಗಳು ಬೆಂಬಲ ನೀಡಿದ್ದು, ಇಂದು ಧರಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್.ಆರ್. ಬಸವರಾಜಪ್ಪ ಅವರು ಭಾಗವಹಿಸಿ ರೈತ ಸಮುದಾಯದ ಪರವಾಗಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಪ್ರತಿಭಟನಾ ನಿರತ ಸ್ಥಳಕ್ಕೆ ಭೇಟಿ ನೀಡಿ ವಕೀಲರನ್ನುದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಎಚ್.ಆರ್. ಬಸವರಾಜಪ್ಪ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ನಿಲುವಿನ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನ್ಯಾಯಕ್ಕಾಗಿ ಅಲೆದಾಡುವ ಸಾಮಾನ್ಯ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಹಗಲಿರುಳು ದುಡಿಯುವ ರೈತರಿಗೆ ನ್ಯಾಯಾಲಯದ ಕಲಪಗಳು ಕೈಗೆಟುಕುವ ದೂರದಲ್ಲಿರಬೇಕು. ಶಿವಮೊಗ್ಗದಿಂದ ಮಂಗಳೂರಿಗಿರುವ ಭೌಗೋಳಿಕ ಪರಿಸ್ಥಿತಿ ಮತ್ತು ಘಾಟಿ ರಸ್ತೆಗಳ ಸಂಚಾರ ಅತ್ಯಂತ ಕಠಿಣವಾಗಿದೆ. ಮಲೆನಾಡು ಹಾಗೂ ಮಧ್ಯ ಕರ್ನಾಟಕದ ಜಿಲ್ಲೆಗಳನ್ನು ಕರಾವಳಿಯ ಮಂಗಳೂರು ಪೀಠಕ್ಕೆ ಜೋಡಿಸಲು ಹೊರಟಿರುವುದು ತೀರಾ ವೈಜ್ಞಾನಿಕ ಕ್ರಮವಾಗಿದೆ. ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಈ ನ್ಯಾಯಸಮ್ಮತ ಹೋರಾಟಕ್ಕೆ ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲವಿದೆ ಎಂದು ಬಸವರಾಜಪ್ಪ ತಿಳಿಸಿದರು. ಇವತ್ತು ಮಂಗಳೂರಿಗೆ ಸೇರ್ತಕ್ಕಂಥ ವಿಚಾರ ಏನಿದೆ, ನಿಜವಾಗ್ಲೂ ಕೂಡ ಇಡೀ ಒಕ್ಕೂರಿನಿಂದ ಶಿವಮೊಗ್ಗ ಜಿಲ್ಲೆಯ ಯಾವುದೇ ವರ್ಗದ ಜನತೆ, ರೈತರಾಗಿರ್ಬೋದು, ವಕೀಲರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ವರ್ತಕರಾಗಿರ್ಬೋದು, ಯಾವ ಒಬ್ಬ ಜನನೂ ಕೂಡ ಇದನ್ನು ಒಪ್ತಕ್ಕಂಥ ವಿಚಾರ ಅಂತೂ ಅಲ್ವೇ ಅಲ್ಲ ಅನ್ನೋದಕ್ಕಂಥದ್ದನ್ನು ಮೊದಲು ಸ್ಪಷ್ಟ ಮಾಡಬೇಕಾಗಿದೆ. ಯಾಕೆ ಅಂತ ಅಂದರೆ, ಈಗಾಗಲೇ ತಾವೆಲ್ಲ ಹೇಳಿದ್ರಿ, ಹಿಂದೆ ಮಾತಾಡಿದವರು ಶಾಸಕರು ಹೇಳಿದರು ಮತ್ತು ನಮ್ಮ ಇವರು ಹೇಳಿದರು, ಭೌಗೋಳಿಕವಾಗಿ ಆಗಲಿ ಭಾಷೆಯಲ್ಲಾಗಲಿ ಯಾವುದೇ ಥರವಾಗೂ ಕೂಡ ನಮಗೂ ಮಂಗಳೂರಿಗೂ ಹೊಂದಿಕೆ ಆಗಲ್ಲ. ಮಂಗಳೂರಿಗೆ ಕೊಡೋದು ನಮ್ಮ ವಾದ. ಮಂಗಳೂರಿಗೆ ಕೊಡೋದಾದರೂ ಕೊಡ್ರಿ, ಮಂಗಳೂರಿಗೆ ನಾವೇನು ವಿರೋಧ ಮಾಡ್ತೀವಿ ಅಂತಲ್ಲ, ಶಿವಮೊಗ್ಗಕ್ಕೂ ಕೊಡ್ರಿ, ಆದರೆ ಮಂಗಳೂರಿಗೆ ಮಾತ್ರ ನಮ್ಮನ್ನು ಸೇರಿಸ್ಬೇಡ್ರಿ. ಯಾಕೆ ಅಂತಂದರೆ ಸಂಪರ್ಕನೇ ಇಲ್ಲ ನಮಗೆ, ಮಂಗಳೂರಿಗೆ ಸಂಪರ್ಕ ಸಾಧನಗಳೇ ಇಲ್ಲ. ಈಗ ಹೇಳಿದರು, ನಾವೇನಾದ್ರು ನಾಳೆ ಕೋರ್ಟ್ಗೆ ಹೋಗ್ಬೇಕು ಅಂದರೆ ಇವತ್ತು ಬೆಳಗ್ಗಿಂದನೇ ಹೋಗ್ಬೇಕು, ಒಂದು ದಿವಸ ಉಳಿಬೇಕು, ಅಲ್ಲಿ ಲಾಡ್ಜಿಂಗ್ ಮಾಡಬೇಕು, ಮತ್ತು ಬೆಳಗ್ಗೆ ಲಾಯರ್ ನೋಡಬೇಕು, ಕೋರ್ಟ್ ನೋಡಿ ಕೇಳಬೇಕು, ಮತ್ತು ಸಾಯಂಕಾಲ ಮತ್ತು ಉಳಿಬೇಕು. ಹೆಚ್ಚು ಕಮ್ಮಿ ಆದರೆ ಘಾಟ್ ಸೆಕ್ಷನ್ನಾಗ ಬಸ್ ಬರ್ತವೆ, ಇದ್ರೆ ಇಲ್ಲ, ಮತ್ತು ಇನ್ನೊಂದು ದಿವಸ ಬರಬೇಕು. 3 ದಿವಸ ಒಬ್ಬ ಕಕ್ಷಿದಾರ ಯಾರು ಕೋರ್ಟ್ಗೆ ಹೋಗ್ತಕ್ಕಂಥವ್ನು ಹೋಗ್ಬೇಕಾಗತ್ತೆ, ವಕೀಲರು ಕೂಡ ಹೋಗ್ಬೇಕಾಗತ್ತೆ, ಇಲ್ಲ ಅಲ್ಲೇ ಇರಬೇಕಾಗತ್ತೆ, ಜನಸಾಮಾನ್ಯರು ಕೂಡ ಇದೇ ಪರಿಸ್ಥಿತಿ. ನಮಗೆ ಈಗಿರೋ ಬೆಂಗಳೂರು ಏನಾಗಿದೆ, ಬೆಳಗಿನ ಜಾವ 5 ಗಂಟೆ ಹೊರಡ್ಬಿಟ್ರೆ 10 ಗಂಟೆಗೆ ಲಾಯರ್ ಮನೆ ಮುಟ್ತೀವಿ, ಕೋರ್ಟ್ ಮುಗಿಸ್ಕೊಂತೀವಿ, ಮತ್ತು ಸಂಜೆ 5 ಗಂಟೆಗೆ ಮತ್ತು ಶತಾಬ್ದಿ ಬಂದ್ಬಿಟ್ರೆ ರಾತ್ರಿ ಶಿವಮೊಗ್ಗದಾಗಿರ್ತೀವಿ, 9:30 ಶಿವಮೊಗ್ಗದಾಗಿರ್ತೀವಿ. ನಾವು ಶಿವಮೊಗ್ಗ ಕೋರ್ಟ್ಗೋ ಭದ್ರಾವತಿ ಕೋರ್ಟ್ಗೋ ಬಂದು ಹೋದಂಗೆ ಬೆಂಗಳೂರು ಕೋರ್ಟ್ಗೋ ಬಂದ್ಬಿಡ್ತೀವಿ. ಅದು ಸಂಪರ್ಕ ಸಾಧನ ಆಗಿದೆ. ನಮಗೆ ಏರ್ಪೋರ್ಟ್ ಸುದ್ದಿ ಬೇಡ, ಏರ್ಪೋರ್ಟ್ ಇರಲಿ, ನೋಡೋಣ, ಏರ್ಪೋರ್ಟ್ನ ಹೋಗೋರು ಹೋಗಲಿ, ಆ ಸಂತೋಷ, ನಮಗೆ ಅದನ್ನೇನು ಅಭ್ಯಂತರ ಇಲ್ಲ. ಆದರೆ ಜನಸಾಮಾನ್ಯರಿಗೆ ಇವತ್ತು ಬಸ್ಗಿಂತನೂ ಕೂಡ ರೈಲು ಸಂಪರ್ಕ, ರೈಲಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅತ್ಯುತ್ತಮವಾಗಿದೆ. ಬೆಂಗಳೂರಿನಿಂದ ಶಿವಮೊಗ್ಗ ಭಾಳ ಅತ್ಯುತ್ತಮವಾಗಿದೆ, ಭಾಳ ಕಡಿಮೆ ಖರ್ಚಿನಲ್ಲಿ ನಾವು ಹೋಗಿ ಬರ್ಬೋದು. ಹಾಗಾಗಿ ನಾವು ಶಿವಮೊಗ್ಗ ಕೊಟ್ಟರೆ ಕೊಡಲಿ, ಮಂಗಳೂರಂತೂ ಬೇಡ ಅಂತಕ್ಕಂಥ ಒತ್ತಾಯನ ಫಸ್ಟ್ ಎಲ್ಲರಿಗೂ ಹೇಳಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಮಂಗಳೂರಿಗೆ ಸೇರಲ್ಲ. ನೀವು ಅಕಸ್ಮಾತ್ ಏನಾದ್ರು ಸರ್ಕಾರ ಸೇರಿದ್ರೆ ನಮ್ಮದು ಅಸಹಕಾರ ಚಳವಳಿ ಪ್ರಾರಂಭ ಆಗುತ್ತೆ. ನಮ್ಮ ಯಾರೂ ಕೂಡ ಏನು ಕೋರ್ಟ್ಗೆ ಹೋಗ್ತಕ್ಕಂಥರಾಗಲಿ, ವಕೀಲರಂತಾಗಲಿ, ಅದು ಹಂತ ಹಂತವಾಗಿ ನೋಡೋಣ. ಮುಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ಭವಿಷ್ಯದ ಬಗ್ಗೆ ಏನಾಗುತ್ತೋ, ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ಮತ್ತೆ ನಮ್ಮ ತೀರ್ಮಾನಗಳು, ನಾವು ತೀರ್ಮಾನ ಮಾಡಿ ಮುಂದಿನ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ತುಂಬಾ ಜನ ಮಾತಾಡಿದ್ರೆ ಮುಷ್ಕರ ನಿರತ ವಕೀಲರಿಗೆ ಬೆಂಬಲ ಸೂಚಿಸಿ ಮತ್ತೊಬ್ಬ ರೈತ ಮುಖಂಡ ಕೆ.ಟಿ. ಗಂಗಾಧರ್ ಮಾತನಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆ.ಟಿ. ಗಂಗಾಧರ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698.
Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಾಳೆ 1ನೇ ತಾರೀಕು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಇಲ್ಲ ಅವತ್ತೇ ಹೋಗೋಣ. ಹೇಳಪ್ಪ ನೀನು ಶಿವಮೊಗ್ಗ ಬೇಕಾ ಬೇಡ, ಚೀಫ್ ಜಸ್ಟಿಸ್ಗೆ ಹೇಳ್ಬಿಡು ಅಂತ ಹೇಳೋಣ. ಆಗಲೇನ್ರಿ? ಸಿದ್ದರಾಮಯ್ಯ ಮಾತಾಡ್ಸಕ್ಕಾಗಲ್ವಾ? ಮಾತಾಡಿಸ್ಬೇಕು. ಗೌಡ್ರೆ, ನೀವು ಗೌಡಿಕೆ ಧ್ವನಿಯಲ್ಲಿ ಮಾತಾಡಿ ಆಗುತ್ತೆ. ನಾವೆಲ್ಲರೂ ಜನಶಕ್ತಿಯನ್ನು ಒಗ್ಗೂಡಿಸಿ ಮಾನವ ಶಕ್ತಿಯನ್ನು ಬಳಸಿದ್ರೆ ರಾಜಕೀಯ ಶಕ್ತಿ ತೀರ್ಮಾನ ತಗೊಳುತ್ತೆ. ಆದರೆ ನಿಮ್ಮ ಹೈಕೋರ್ಟಿನ ಚೀಫ್ ಜಸ್ಟಿಸ್ಗೆ ಯಾರು ಹೇಳೋರು? ಯಾಕೆಂದ್ರೆ ಅವರೆಲ್ಲ ಭಾಳ ಸೆಕ್ಯೂರಿಟ್ ಆಗಿರ್ತಾರೆ, ಬೀದಿ ಮೇಲೆಲ್ಲ ಸಿಗಲ್ಲ. ನಾವೆಲ್ಲ ಹೋಗಿ ಅವ್ರು ಮಾತಾಡ್ಸೋದೇ ಕಷ್ಟ. ಏನಂದ್ರು? ಮದುವೆಗೆಲ್ಲ ಆಗಲ್ಲ, ಬೇರೆ ವಿಷಯ. ಇದನ್ನ ದಿನಾವಹಿ ನೀವೆಲ್ಲ ಬಿಟ್ಟು, ವಾದ ಬಿಟ್ಟು, ನಮ್ಮ ತರ್ಕ ಬಿಟ್ಟು, ಕೆಲಸ ಬಿಟ್ಟು ಚಳುವಳಿ ಮಾಡಿ ನಾವು ಒಂದು ಪೀಠ ತಗೋಬೇಕೇನ್ರಿ? ನಾವು ಹೈಕೋರ್ಟಿಗೆ ಇದೇ ರೀತಿ ಕನ್ವಿನ್ಸ್ ಮಾಡೋಕ್ಕಾಗಲ್ವಾ? ಸಂಬಂಧಪಟ್ಟವರು ಕ್ಲೋಸ್ ಡೋರ್ ಮೀಟಿಂಗಲ್ಲಿ ತೀರ್ಮಾನ ಮಾತಾಡೋಣ, ಒಪ್ಸೋಣ. ಯಾವ್ಯಾವ ಅಂಗದಲ್ಲಿ ನಮ್ಮ ಶಿವಮೊಗ್ಗ ಎಲಿಜಿಬಲ್ ಇದೆ, ಯಾವ ರೀತಿಯಲ್ಲಿ ಸಾಧ್ಯ ಇದೆ ಅದರಿಂದ. ಯಾಕೆಂದರೆ
ಶಿವಮೊಗ್ಗ ಯಾವ ದೃಷ್ಟಿಯಲ್ಲೂ ಕೂಡ ಉಪೇಕ್ಷೆ. ನಾವು ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಹುಬ್ಳಿ ಸಂಚಾರಿ ಪೀಠ ಮಾಡಬೇಕಾದ್ರೂ ಕೂಡ ನಾವು ಇದೇ ಥರ ಒತ್ತಾಯ ಮಾಡಿದ್ವಿ ಅಲ್ಲಿ. ಆಗಲೂ ನಾನು ಭಾಗವಹಿಸಿದ್ದೆ ನಂಜುಂಡಸ್ವಾಮಿ ಅವ್ರ ಜೊತೆಗೆ. ಹಾಗಾಗಿ ಇವತ್ತು ನನಗೆ ಅದು ವಿಷಯ ಗೊತ್ತಾಗ್ತಿದ್ದಂಗೆ ನಾನು ನೇರವಾಗಿ ಹೇಳಿಬಿಟ್ಟೆ, ಇಲ್ಲ ಸಂಚಾರಿ ಪೀಠಕ್ಕಿಂತ ಶಿವಮೊಗ್ಗಕ್ಕೆ ಒಂದು ಪರ್ಮನೆಂಟ್ ಪೀಠನೇ ಆಗಬೇಕು, ಆ ಬಗ್ಗೆ ಮಾತಾಡೋಣ.